ಅಣ್ಣ ಮೊಬೈಲ್ ಅಣ್ಣ ನೀವು ಸ್ವಲ್ಪ ಆ ಕಡೆ ಇದೆಯಾ ಅವ್ರು ಹಿಂದೆ ನಿಂತ್ಕೊಳ್ಳಿ ಹಿಂಗೆ ಬರ್ತಿದ್ದೀರಾ ಹಿಂದೆ ಹಿಂದೆ ನಾ ಹಿಂಗೆ ಹಾಂ ಆಗಿರೋರು ಹೆಂಗೆ ಬರ್ರಿ ಶ್ರೀಯುತರಾದಂಥ ಇ. ಕೃಷ್ಣಪ್ಪ ಸರ್ ಅವರು ಈಗಷ್ಟೇ ಕಾರ್ಯಕ್ರಮದಲ್ಲಿ ಮಹಾಶಿಕ್ಷಕರು ಅವರು ಪ್ರೀತಿಯ ಆಧಾರದಲ್ಲಿ ಭಾಗವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಆಶಯಗಳನ್ನು ಹೊರಗಡೆ ತಿಳ್ಕೊಳ್ಳಿ. ಇದೀಗ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾದಂತಹ ಡಿ. ಕೃಷ್ಣಣ್ಣವರು ಕೂಡ ವೇದಿಕೆಗೆ ಬಂದಿದ್ದಾರೆ. ಅದೇ ರೀತಿ ಅವರ ಜೊತೆ ಬಂದಿದ್ದಾರೆ. ಈ ದೇಶ ಕಂಡಂತ ಅಪ್ರಥಮ ರಾಜಕಾರಣಿ ಕೆಂಪು ಕೋಟೆಯ ಮೇಲೆ ಕನ್ನಡಿಗ ಒಬ್ಬ ಧ್ವಜಾರೋಹಣವಾದಂತ ಏಕೈಕ ರಾಜಕಾರಣಿ ನಮ್ಮೆಲ್ಲರ ಹಕ್ಕು ಮನಸ್ಸಿನ ನಾಯಕರು ಹಾಗೂ ಮಾಜಿ ಪ್ರಧಾನಿಗಳಾದಂತಹ ಎಚ್. ಡಿ. ದೇವೇಗೌಡ ಜನ್ಮದಿನದ ಅಂಗವಾಗಿ ಈ ದಿನ ಉಚಿತ ರಕ್ತ ಶಿಬಿರ ಹಾಗೂ ಉಚಿತ ಐ ಟೆಸ್ಟ್ ಕ್ಯಾಂಪ್ಗಳನ್ನು ಏರ್ಪಡಿಸಿದ್ದಾರೆ. ಹಿಂದೆ ಕೇಳಿ ನಾವು ಈ ಕಾರ್ಯಕ್ರಮಕ್ಕೆ ಶ್ರೀಯುತರಾದಂಥ ನಮ್ಮ ಎಚ್. ಎಂ. ರಮೇಶ್ ಗೌಡ ಸರ್ ಅವರು ಅಧ್ಯಕ್ಷರು, ಜಿಎಲ್ ಅಧ್ಯಕ್ಷರು, ಸರಳತೆಗೆ ಮತ್ತೊಂದು ಹೆಸರು ನಮ್ಮ ದೇವೇಗೌಡರು. ಜನರಿಗಾಗಿ ಜನರಿಗೆ ಬಂದಿದ್ದಾರೆ. ಅವರಿಗೆ ಆದರ ಕಾರ್ಯಕ್ರಮದ ಸ್ವಾಗತ. ಹಿರಿಯ ಮುಖಂಡರು ಜೆಡಿಎಸ್ನ ಹಿರಿಯ ಮುಖಂಡರು ಶ್ರೀಯುತ ಗೋವಿಂದೇಗೌಡ ಸರ್ ಅವರು ಬಂದಿದ್ದಾರೆ. ಅವರಿಗೆ ಪ್ರೀತಿಯ ಆದರ ಸ್ವಾಗತ ಕೊಡ್ತಾ ಇದ್ದೀವಿ. ಎಲ್ಲ ಆರೋಗ್ಯ ತಪಾಸಣೆ, ರಕ್ತದಾನ ಪರೀಕ್ಷೆ ಇಷ್ಟು ಜನ ಬರಬೇಕು. ನಂತರ ಕೊಡುವಂತ ವ್ಯವಸ್ಥೆ ನಡೆದಿದೆ. ಸಾಂಕೇತಿಕವಾಗಿ ವೇದಿಕೆ ಮೇಲೆ 5 ಜನಕ್ಕೆ ಊಟ ಕೊಡ್ತಾ ಇದ್ದೀವಿ. ಸೊ ಅತ್ಯುತ್ತಮವಾದ ಪೌಷ್ಟಿಕ ಆಹಾರವನ್ನ ಮಾಡಿಕೊಂಡು ಆರಾಮಾಗಿ ಊಟವನ್ನ ಮಾಡಿಕೊಂಡು ನಮ್ಮ ಬ್ಯಾಟರಾಪುರ ಕ್ಷೇತ್ರದ ಆಟೋ ಚಾಲಕರಾಗಿರ್ಲಿ, ವೃದ್ಧರಾಗಿರ್ಲಿ, ಯುವಕರಾಗಿರ್ಲಿ, ಮಹಿಳೆಯರಾಗಿರ್ಲಿ ಪ್ರತಿಯೊಬ್ಬರು ಸಹ ಖುಷಿಯಾಗಿರ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಗಂಗೋತ್ರಿ ಕುಶಾಲ್ ಅವರು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ವೇಣುಗೋಪಾಲ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಅವರ ಒಂದು ಮತ್ತು ನಮ್ಮ ರಮೇಶ್ ಗೌಡ ಸರ್ ಅವರ ಸಹಾಯದೊಂದಿಗೆ ಅವರ ಆದೇಶದೊಂದಿಗೆ ಈ ಒಂದು ಅದ್ಭುತವಾದ ಕೆಲಸವನ್ನ ಹೊಸದಾಗಿ ಸೇರ್ಪಡೆಯಾಗಿರೋ ನಮ್ಮ JDS ನ ನಮ್ಮ ಜಿಬಿಯ ಜಕ್ಕೂರ್ನ ಸದಸ್ಯರು ನಮ್ಮ ಇನ್ನು ಹೊಲ್ಟಿದ್ದಾರೆ ಅರ್ಧ ಫೋನರು ತಾಯಿ ಚಾಮುಂಡೇಶ್ವರಿ ಅವರಿಗೆ ಬಂಧುಗಳೇ, ಇವತ್ತೇನು ನಾವು ಹುಟ್ಟುಹಬ್ಬ, ನಾವು 94ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಕೆಂಪು ಕೋಟೆಯ ಮೇಲೆ ಇನ್ನಾರು ಹಾರಿಸಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಕರ್ನಾಟಕದವರು, ಆದರೆ ಕೆಂಪು ಕೋಟೆ ಮೇಲೆ ಧ್ವಜ ಹಾರಿಸಿದಂತ ಪೂಜ್ಯರು ಅಂತವರು ಇವತ್ತು 94ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಈ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ಪ್ರಮುಖವಾಗಿ ಈ ಭಾಗದ ನಮ್ಮ ಯುವ ನಾಯಕ ಕುಶಾಲ್ ಅವರು ಒಂದು ಆರೋಗ್ಯ ತಪಾಸಣೆ ಅಂತ ಹೇಳಲಿಲ್ಲ, ಇಲ್ಲ ಖಂಡಿತವಾಗಿ ಕಾರ್ಯಕ್ರಮ ಉತ್ತಮವಾದ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರು. ಆರೋಗ್ಯ ತಪಾಸಣೆ ನಡೀತಾ ಇದೆ. ಎಲ್ಲ ನನ್ನ ಬಂಧುಗಳು ಆರೋಗ್ಯ ತಪಾಸಣೆ ಅಪ್ಪಾಜಿಯವರು ಇನ್ನೂ 100 ಕಾಲ ಬಾಳಲಿ, ಮಾಡುವ ಮೂಲಕ ಅವರು ಬಾಳುವ ಮೂಲಕ ಈ ನಾಡಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಲಿ. ಈ ಇಳಿ ವಯಸ್ಸಲ್ಲೂ ಅವರು ಊಟ ಕೊಡೋಕೆ ಶುರು ಮಾಡಿಬಿಟ್ರೆ ನಾವು
ದೇವೇಗೌಡರು ದೀರ್ಘವಾದ ಒಡನಾಡಿ ನಾನು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.